ನಾಳೆ ಐಪಿಎಲ್ ಇತಿಹಾಸದಲ್ಲಿ ಮತ್ತೊಂದು ಮಹತ್ವದ ದಿನ. ಕಾರಣ ಕರುನಾಡಿನ ಹೆಮ್ಮೆಯ ಆರ್ಸಿಬಿ ತಂಡ ಕಪ್ ಗೆಲ್ಲೋಕೆ ಇನ್ನೇನು ಒಂದು ಹೆಜ್ಜೆ ಮಾತ್ರ ಬಾಕಿ ಉಳಿಸಿಕೊಂಡಿದೆ. ಒಂದು ಕಡೆ ಆರ್ಸಿಬಿ ಫ್ಯಾನ್ಸ್ ಮ್ಯಾಚ್ ಗೆಲ್ಲಲಿ ಅಂತ ಪೂಜೆ ಪುನಸ್ಕಾರದಲ್ಲಿ ತೊಡಗಿದ್ರೆ, ಮತ್ತೊಂದು ಕಡೆ ಮ್ಯಾಚ್ ಗೆದ್ರೆ ಇಡೀ ದಿನ ಫ್ರೀಯಾಗಿ ಪಾನಿಪುರಿ ನೀಡೋದಾಗಿ ಅಭಿಮಾನಿಯೊಬ್ಬ ಆಫರ್ ಕೊಟ್ಟಿದ್ದಾನೆ. ಆರ್ಸಿಬಿ ಗೆಲುವಿಗಾಗಿ ಫ್ಯಾನ್ಸ್ ನಿಂದ ಪೂಜೆ ಪುನಸ್ಕಾರ. ಕಪ್ ಗೆಲ್ಲುವ ಕನಸು ನನಸಾಗಿಸಲು ದೇವರ ಮೊರೆ. ಆರ್ಸಿಬಿ ಅಭಿಮಾನಿಗಳ ಕನಸು ನನಸಾಗುವ ಕ್ಷಣಕ್ಕೆ ಇನ್ನೊಂದೇ ಹೆಜ್ಜೆ ಬಾಕಿ ಇದೆ. ಕನ್ನಡಿಗರ ಎದೆ ಬಡಿತವಾಗಿರುವ ಆರ್ಸಿಬಿ ತಂಡ ಐಪಿಎಲ್ನ 18ನೇ ಆವೃತ್ತಿಯಲ್ಲಿ ಫೈನಲ್ ಪ್ರವೇಶಿಸಿದೆ. ಅದೆಷ್ಟೋ ಅಭಿಮಾನಿಗಳ ಕನಸಾಗಿರುವ ಆ ಒಂದು ಕಪ್ ಪಡೆಯಲು ಹತ್ತಿರವಾಗಿದೆ. ನಾಳೆ ಆರ್ಸಿಬಿ ತಂಡ ಪಂಜಾಬ್ ವಿರುದ್ಧ ಫೈನಲ್ ಪಂದ್ಯವನ್ನ ಆಡಲಿದ್ದು, ಆರ್ಸಿಬಿ ತಂಡದ ಗೆಲುವಿಗಾಗಿ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಈ ಸಲ ಕಪ್ ನಮ್ದೆ ಅಂತ ಅದೆಷ್ಟೋ ವರ್ಷಗಳಿಂದ ಆರ್ಸಿಬಿ ಫ್ಯಾನ್ಸ್ ಜಪ ಮಾಡ್ಕೊಂಡೇ ಬಂದಿದ್ದಾರೆ. ಆದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಹಾಗೆ 3 ಬಾರಿ ಫೈನಲ್ಗೆ ಎಂಟ್ರಿ ಆಗಿದ್ರೂ ಕೂಡ ಕೊನೆಯ ಕ್ಷಣದಲ್ಲಿ ಐಪಿಎಲ್ ಕಪ್ ಕೈಜಾರಿದೆ. ಆದ್ರೆ ಈ ಬಾರಿ ಸೀಸನ್ ಆರಂಭದಿಂದಲೇ ಉತ್ತಮ ಪ್ರದರ್ಶನ ನೀಡ್ಕೊಂಡು ಬಂದಿರೋ ಆರ್ಸಿಬಿ ಫೈನಲ್ ಪಂದ್ಯಕ್ಕೆ ಸಿದ್ಧವಾಗಿದ್ರೆ, ಇತ್ತ ಸಿಲಿಕಾನ್ ಸಿಟಿಯಲ್ಲಿ ಅಭಿಮಾನಿಗಳು ಆರ್ಸಿಬಿ ಗೆಲುವಿಗಾಗಿ ದೇವರ ಮೊರೆ ಹೋಗಿದ್ದಾರೆ. ಇಂದು ನವರಂಗ್ ಬಳಿ ಇರುವ ಸಿದ್ಧಿವಿನಾಯಕ ದೇವಾಲಯದ ಬಳಿ ಪೂಜೆ ಸಲ್ಲಿಸಿದ್ರು. ತಮ್ಮ ನೆಚ್ಚಿನ ತಂಡ ಗೆಲ್ಲಲಿ ಅಂತ 11 ತೆಂಗಿನಕಾಯಿ ಹೊಡೆದು ಗೆಲುವಿಗಾಗಿ ಬೇಡ್ಕೊಂಡ್ರು. ಫ್ರೀ ಫ್ರೀ ಫ್ರೀ, ಕಪ್ ಗೆದ್ರೆ ಪಾನಿಪುರಿ ಫ್ರೀ. 8 ವರ್ಷಗಳಿಂದ ಫ್ರೀ ಪಾನಿಪುರಿ ನೀಡೋ ಕನಸಿಗೆ ರೆಕ್ಕೆ. ಹೌದು, ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪಾನಿಪುರಿ ವ್ಯಾಪಾರ ಮಾಡುವ ಅನಿಲ್ ಎಂಬ ಆರ್ಸಿಬಿ ಅಭಿಮಾನಿಯೊಬ್ಬರು ಈ ಬಾರಿ ಕಪ್ ಗೆದ್ರೆ ಉಚಿತವಾಗಿ ಪಾನಿಪುರಿ ನೀಡಲು ಸಿದ್ಧವಾಗಿದ್ದಾರೆ. ಕಳೆದ 8 ವರ್ಷಗಳಿಂದ ಆರ್ಸಿಬಿ ಗೆದ್ರೆ ಉಚಿತವಾಗಿ ಪಾನಿಪುರಿ ನೀಡುವ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಇಷ್ಟು ವರ್ಷ ಆದ್ರೂ ಕೂಡ ಆ ಕನಸು ದೂರವಾಗೇ ಉಳಿದಿತ್ತು. ಆದ್ರೆ ಈ ಬಾರಿ ಆ ಕನಸಿಗೆ ರೆಕ್ಕೆಯಂತೆ ಆರ್ಸಿಬಿ ಫೈನಲ್ ತಲುಪಿದ್ದು, ಅನಿಲ್ ಚಾಟ್ ಸೆಂಟರ್ ನಲ್ಲಿ ಆರ್ಸಿಬಿ ಗೆದ್ರೆ ಉಚಿತವಾಗಿ ಪಾನಿಪುರಿ ಕೊಡಲಾಗುತ್ತೆ ಎಂಬ ಬೋರ್ಡ್ ಹಾಕಲಾಗಿದೆ. ಸರ್, ನಾವು ವರ್ಷ ಇಲ್ಲ ಅಂದ್ರೆ ಒಂದು 7-8 ವರ್ಷದಿಂದ ಆಗ್ತಾನೆ ಇದೀವಿ. 18 ವರ್ಷದಿಂದ ಅವರು ಹೊಡಿತಾರೆ ಅನ್ಕೊಂಡಿದ್ದೀವಿ. 1 ವರ್ಷನೂ ಗೆದ್ದಿಲ್ಲ. ನಾನೊಂದು 8 ವರ್ಷದಿಂದ ಆಗ್ತಾ ಇದ್ದೀವಿ. ಆರ್ಸಿಬಿ ಕಪ್ ಹೊಡಿತು ಅಂದರೆ ಪಾನಿಪುರಿ ಫ್ರೀ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದೆ. ಈ ಸಲ ಹೆಂಗೆ ಹೋದ ಸೆಮಿಫೈನಲ್ ಸೋತರು, ಈ ಸಲ ಪಕ್ಕ ಫೈನಲ್ ಬಂದರೆ ಪಕ್ಕ ಹೊಡಿತಾರೆ. ಎಲ್ಲ ನಮ್ಮ ಅಭಿಮಾನಿಗಳೆಲ್ಲ ಕಾಯ್ತಾರೆ. ನಾನು ವರ್ಷ ಆಗ್ತಾನೆ ಇದ್ದೀನಿ. ಅವ್ರು ಗೆಲ್ಲಲ್ಲ ನೀನು ಕೊಡಲ್ಲ, ಅವ್ರು ಗೆಲ್ಲಲ್ಲ ನೀನು ಕೊಡಲ್ಲ ಅಂತಾನೆ ಅವರೇ. ಈ ವರ್ಷ ಗ್ಯಾರಂಟಿ ಕೊಡ್ತೀವಿ. 1,000-2,000 ಜನಕ್ಕೆ ಫ್ರೀಯಾಗಿ ಪಾನಿಪುರಿ ವಿತರಣೆ ಮಾಡ್ತೀನಿ. ಒಟ್ನಲ್ಲಿ ಆರ್ಸಿಬಿ 9 ವರ್ಷಗಳ ಬಳಿಕ ಫೈನಲ್ಗೆ ಎಂಟ್ರಿಯಾಗಿದ್ದು, ಈ ಬಾರಿಯಾದ್ರೂ ಅಭಿಮಾನಿಗಳ ಕನಸನ್ನ ಹುಸಿ ಮಾಡದಿರಲಿ ಅನ್ನೋದೇ ಕನ್ನಡಿಗರ ಆಶಯವಾಗಿದೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.